ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಫ್ಲಿಪ್ಕಾರ್ಟ್ ಡ್ಯೂಟಿ ಬಗ್ಗೆ ನಾವು ಮಾತಾಡೋಣ. ಅಂದರೆ ಫ್ಲಿಪ್ಕಾರ್ಟ್ಗೆ ಏನಾದ್ರು ಕೆಲಸಕ್ಕೆ ನಾವು ಸೇರ್ಕೊಬೇಕು ಅಂತಂದರೆ ಕೆಲಸಕ್ಕೆ ಯಾವ ರೀತಿ ಜಾಯಿನ್ ಆಗೋದು, ಜೊತೆಯಲ್ಲಿ ಸಂಬಳ ಎಷ್ಟು ಕೊಡ್ತಾರೆ, ಆಮೇಲೆ ಒಂದು ಆರ್ಡರ್ಗೆ ಎಷ್ಟು ಕೊಡ್ತಾರೆ, ಆಮೇಲೆ ಯಾವ ರೀತಿ ಎಲ್ಲ ಕೆಲಸ ಇರುತ್ತೆ, ನಾವು ಯಾವ ಥರ ಹೋಗಿ ಜಾಯಿನ್ ಆಗಬೇಕು ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅಂದರೆ ಇವತ್ತಿನ ಈ ವಿಡಿಯೋ ಬಂದು ಫ್ಲಿಪ್ಕಾರ್ಟ್ಗೆ ಏನಾದ್ರು ಜಾಯಿನ್ ಆಗಬೇಕು ಅಂತ ಇರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಹೊಡಿರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾವು ಈ ಕಾರ್ಡ್ಗೆ ಏನಾದ್ರು ಜಾಯ್ನ್ ಆಗಬೇಕು ಅಂದರೆ ಫ್ಲಿಪ್ಕಾರ್ಟಿಗೆ ನಾವು ಏನಾದ್ರು ಜಾಯ್ನ್ ಆಗಬೇಕು ಅಂತಂದರೆ ಹಬ್ಗೆ ಹೋಗಿ ನಾವು ಜಾಯ್ನ್ ಆಗಬೇಕಾಗಿರುತ್ತೆ. ಏನಪ್ಪ ಅಂತಂದರೆ ನೀವು ಓಡಾಡಬೇಕಾರೆಲ್ಲ ಗಮನಿಸಿರ್ತೀರ, ಒಂದು ದೊಡ್ಡದಾಗಿ ಹಾಕಿರ್ತಾನೆ ಈ ಕಾರ್ಟ್ ಅಂತ ಹಾಕಿರ್ತಾನೆ. ಅಲ್ಲಿ ಎಷ್ಟೊಂದು ಜನ ಡೆಲಿವರಿ ಪಾರ್ಟ್ನರ್ಸ್ಗಳು ಕೂಡ ಇರ್ತಾರೆ. ಅದೇ ಹಬ್ ಆಗಿರುತ್ತೆ. ಆ ಹಬ್ ಹತ್ರ ಹೋಗ್ಬಿಟ್ಟು ನಾವು ಕೂಡ ಕೆಲಸಕ್ಕೆ ಜಾಯ್ನ್ ಆಗಬೇಕಾಗುತ್ತೆ. ಅಕಸ್ಮಾತ್ ನಿಮ್ಗೆ ಹಬ್ ಸಿಗಲಿಲ್ಲ ಅಂತಂದರೆ ಸುತ್ತಮುತ್ತ ಎಲ್ಲರೂ ಡೆಲಿವರಿ ಪಾರ್ಟ್ನರ್ಗಳು ಓಡ್ತಾ ಇರ್ತಾರಲ್ಲ, ಅವ್ರನ್ನ ವಿಚಾರಿಸಿದ್ರೆ ಅವ್ರು ಹಬ್ ಎಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅವ್ರ ಹತ್ರ ಬೇಕಾದ್ರೆ ನೀವು ಹಬ್ ಎಲ್ಲಿ ಬರುತ್ತೆ ಅಂತ ತಿಳ್ಕೊಂಡು ಹಬ್ ಹತ್ರ ಹೋಗ್ಬಿಟ್ಟು ನೀವು ಜಾಯ್ನ್ ಆಗಬೇಕಾಗುತ್ತೆ. ಅಂದರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಹತ್ರ ಹಬ್ ಇರುತ್ತೆ. ಈಗ ಒಂದೊಂದು ಸಿಟಿ ಅಂತ ಅಂದ್ಕೊಳ್ಳಿ, ಈಗ ತುಮಕೂರು ಅಂತ ತೊಗೊಂಡ್ರೆ ಒಂದು 3-4 ಹಬ್ ಇರುತ್ತೆ. ಆ 3-4 ಹಬ್ಬಲ್ಲಿ ನಮ್ಮ ಹತ್ರದಲ್ಲಿ ಯಾವ ಹಬ್ ಇರುತ್ತೋ ಆ ಹಬ್ ಹತ್ರ ಹೋಗ್ಬಿಟ್ಟು ನಾವು ಜಾಯಿನ್ ಆಗಬೇಕಾಗಿರುತ್ತೆ. ಆಮೇಲೆ ಇದು ಆಫ್ಲೈನಲ್ಲೇ ಜಾಯಿನ್ ಆಗಬೇಕು. ಇದು ಯಾವ ಥರ ಅಂತಂದರೆ ಹಬ್ಬಲ್ಲಿ TL ಇರ್ತಾರೆ, ಅಂದರೆ ಟೀಮ್ ಲೀಡರ್ ಇರ್ತಾರೆ. ಆ ಟೀಮ್ ಲೀಡರ್ ಹತ್ರ ಹೋಗ್ಬಿಟ್ಟು ನಾವು ಕೆಲಸಕ್ಕೆ ಜಾಯ್ನ್ ಆಗಬೇಕಾಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಬೇಕು ಅಂದರೆ ನೀವು 1-2 ದಿನ ಹೋಗಿ ಟ್ರೈನಿಂಗ್ ತೊಗೊಳ್ತೀನಿ ಅಂದರೆ ಬೇಕಾದ್ರೂ ಟ್ರೈನಿಂಗ್ ತೊಗೊಬೋದು. ಬಟ್ ಟ್ರೈನಿಂಗ್ ತಗೊಳೋದು ಏನಿಲ್ಲ, ಅದು ಕೆಲಸ ನೋಡಿ ಕಲ್ತ್ಕೊಳ್ಳೋಂಥದ್ದಲ್ಲ. ಅದು ಹೋದರೆ ನಮಗೇನೆ ಕೂಡ ಯಾವ ಥರ ಕೆಲಸ ಮಾಡೋದು ಅಂತೆಲ್ಲ ಗೊತ್ತಾಗುತ್ತೆ. ಬಟ್ ಲೋಕಲ್ ಏರಿಯಾ ಗೊತ್ತಿರಬೇಕು. ನಮಗೆ ಗೊತ್ತಿರೋಂಥ ಏರಿಯಾ ಅದಾದರೆ ಅಡ್ರೆಸ್ಗಳು ಹುಡ್ಕೋದು ತುಂಬ ಈಸಿ ಆಗುತ್ತೆ. ಹೋಗಿ ಬೇಕಾದ್ರೆ ನೀವು 2 ದಿವಸ ಟ್ರೈನಿಂಗ್ ಕೂಡ ಬೇಕಾದ್ರೆ ಟ್ರೈನಿಂಗ್ ತೊಗೊಬೋದು. ಈ ಥರ ಫಸ್ಟ್ ಬಂದಿದ್ದೀನಿ ನಾನು, 1-2 ದಿನ ಟ್ರೈನಿಂಗ್ ಕಂತೀನಿ ಅಂತಂದರೆ 1-2 ದಿನ ಟ್ರೈನಿಂಗ್ ತೊಗೊಂಡು ನಮಗೆ ಕೆಲಸ ಕಂಫರ್ಟಬಲ್ ಆಗಿ ನಮಗೆ ಅಡ್ಜಸ್ಟ್ ಆಗುತ್ತೆ ಅನ್ನಂಗಿರಬೇಕಾದ್ರೆ ನೀವು ನಿಮ್ಮ ಟೀಮ್ ಲೀಡರ್ನ ಹತ್ರ ಹೋಗ್ಬಿಟ್ಟು ಅವ್ರು ನಿಮ್ಮ ಟೀಮ್ ಲೀಡ್ರಿಗೆ ಹೇಳ್ಬೋದು, ಸೊ ಕೆಲಸ ನನಗೆ ಇಷ್ಟ ಆಗ್ತಾಯಿದೆ, ನಾನು ಮಾಡ್ಬೋದು ಅಂತ. ಜೊತೆಲಿ ಡಾಕ್ಯುಮೆಂಟ್ ಏನೇನೆಲ್ಲ ಬೇಕಪ್ಪ ಅಂತ ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, DL ಬೇಕಾಗಿರುತ್ತೆ, ಆಮೇಲೆ ಪಾಸ್ಬುಕ್ ಬೇಕಾಗುತ್ತೆ. ಅದು 3 ಕೇಳ್ಬಿಟ್ಟು ನಿಮ್ಮನ್ನ ಕೆಲಸಕ್ಕೆ ಅವರು TL ತೊಗೊಳ್ತಾರೆ. ಬೇರೆ ಯಾರಾದ್ರೂ ನೀವು ತೊಗೊಂಡೋಗಿ TL ಕೊಟ್ಟರೆ ಅವರು ನಿಮ್ಮ ಕೆಲಸಕ್ಕೆ ಜಾಯಿನ್ ಮಾಡಿ ಅವರು ID ಕ್ರಿಯೇಟ್ ಮಾಡಿಕೊಡ್ತಾರೆ. ನೆಕ್ಸ್ಟು ಅದಾದಮೇಲೆ ನಾವು ಜಾಬಿಗೆ ಸೇರ್ಕೊಂಡ್ರೆ ಸಂಬಳಕ್ಕೋಸ್ಕರ ಸಂಬಳ ಎಲ್ಲ ಎಷ್ಟು ಬರುತ್ತೆ ಅನ್ನೋದಾದರೆ ಇಲ್ಲಿ ಯಾವುದೇ ಆದಂಥ ಸಂಬಳದ ಲೆಕ್ಕದಲ್ಲಿ ಕೊಡಲ್ಲ. ಅಂದರೆ ತಿಂಗಳು ಪೇಮೆಂಟ್ ಅದು, ವಾರದ ಪೇಮೆಂಟ್ ಏನು ಕೊಡಲ್ಲ. ಬಟ್ ನಮಗೆ ಅಮೌಂಟ್ ಕೊಡೋದು ಯಾವ ಥರ ಕೊಡ್ತಾನೆ ಅಂತ ಅಂದರೆ ಆರ್ಡರ್ ಬೇಸಿಸ್ ಮೇಲೆ ಕೊಡ್ತಾನೆ. ಈಗ ರೀಸೆಂಟಾಗಿ ನಮ್ಮ ತುಮಕೂರಲ್ಲಿ ಒಬ್ಬರು ನಾನು ವಿಚಾರಿಸ್ಬಿಟ್ಟು ಮಾತಾಡಿ ಕೇಳಿದೆ, ಎಷ್ಟೆಲ್ಲ ಕೊಡ್ತಾಯಿದ್ದಾರೆ ಬ್ರೋ ಅಮೌಂಟ್ ಅಂತ ಕೇಳಿದ್ದಕ್ಕೆ ಅವರು ರೀಸೆಂಟಾಗಿ ಸೇರ್ಕೊಂಡಿದ್ದಾರೆ. ರೀಸೆಂಟಾಗಿ ಸೇರ್ಕೊಂಡು 10 ದಿವಸ ಆಗಿದೆ. 10 ದಿವಸ ಆಗಿರೋದಕ್ಕೆ ಅವ್ರಿಗೆ ಅಮೌಂಟ್ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಪರ್ ಆರ್ಡರಿಗೆ 15 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಆರ್ಡರ್ಗೆ 15 ರೂಪಾಯಿ ಕೊಡ್ತಾರೆ. ಅಕಸ್ಮಾತ್ ಅವ್ರು 10 ಆರ್ಡರ್ ಮಾಡೋದು ಅಂತಂದರೆ 150 ರೂಪಾಯಿ ಕೊಡ್ತಾರೆ. 20 ಆರ್ಡ್ರಿಗೆ 300 ರೂಪಾಯಿ, 30 ಆರ್ಡ್ರಿಗೆ 450 ರೂಪಾಯಿ ಕೊಡ್ತಾರಂತೆ. ಬಟ್ ಅವ್ರನ್ನ ಕೇಳಿದ ಪ್ರಕಾರ ನಾನು ಎಷ್ಟು ಆರ್ಡ್ರ್ ಮಾಡ್ತೀರಾ ಬ್ರೋ ದಿನಕ್ಕೆ ಅಂತ ಹೇಳಿದ್ಕೆ, ಬ್ರೋ ಒಂದು 50 ಆರ್ಡ್ರ್ ಎತ್ಕೊಬರ್ತೀನಿ, ನಮ್ಮ ರೂಟಿಗೆ 50 ಆರ್ಡ್ರ್ ಬರುತ್ತೆ. ಬಟ್ ಎಲ್ಲ ಒಂದು 35-36 ತಗೊಂತಾರೆ ಅಷ್ಟೇ ಬ್ರೋ, ಇನ್ನೊಂದು 15 ರಿಜೆಕ್ಟೇ ಆಗುತ್ತೆ, ಫೋನ್ ಎತ್ತಲ್ಲ, ಅಲ್ಲಿದ್ದೀನಿ ಅಂತ ಹೇಳ್ತಾರೆ. ಒಂದು 35-36 ಆರ್ಡ್ರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಕಮ್ಮಿನೇ ಆಯಿತು ಅಮೌಂಟ್ ಅಂತ ಅನಿಸುತ್ತೆ. ಈಗ 35 ಆರ್ಡ್ರ್ ಇಂಟು ನೀವು ಮಾಡ್ಕೊಂಡ್ರು 30 ಆರ್ಡ್ರಿಗೆ 450 ರೂಪಾಯಿ, 500 ರೂಪಾಯಿ ಅಂದ್ಕೊಂಡ್ರು 100 ರೂಪಾಯಿ ಪೆಟ್ರೋಲ್ಗೆ ಹೋದ್ರು ಒಂದು 400 ರೂಪೀಸ್ ಉಳಿಯುತ್ತೆ. ಬಟ್ ಯಾವ ಟೈಮಲ್ಲಿ ನಮಗೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತಪ್ಪ ಅಂತ ಅಂದರೆ ಈಗ ಬಿಗ್ ಬಿಲಿಯನ್ ಡೇಸ್ ಬರುತ್ತೆ ನೋಡಿ ಫ್ಲಿಪ್ಕಾರ್ಟಲ್ಲಿ, ಹಬ್ಬದ ಸೀಸನ್ ಆ ಟೈಮಲ್ಲಿ ಏನಾದ್ರು ನಾವು ಜಾಯ್ನ್ ಆದ್ವಿ ಅಂತಂದರೆ ಒಂದು ದಿವ್ಸಕ್ಕೆ ಏನಿಲ್ಲ ಅಂತಂದರೂ ಒಂದು 100 ಪ್ಯಾಕ್ ಆದ್ರೂ ಬಂದೇ ಬರುತ್ತೆ. ಒಂದು 100 ಪ್ಯಾಕಲ್ಲಿ ಒಂದು 70-90 ಆದ್ರೂ ನಮಗೆ ಸೇಲ್ ಆಗುತ್ತೆ. ಒಂದು ದಿವಸದಲ್ಲಿ ಅಷ್ಟಾದ್ರೂ ಏನಾದ್ರು ನಾವು ತೊಗೊಂಡೋಗಿ ಅವ್ರಿಗೆ ಆರ್ಡರ್ಗಳ್ನ ಡೆಲಿವರ್ ಮಾಡಿದ್ರೆ ಆವಾಗ ಒಂದು ಒಳ್ಳೆ ಅಮೌಂಟ್ ಬರುತ್ತೆ. ಬಟ್ ನಾರ್ಮಲ್ ಟೈಮಲ್ಲೆಲ್ಲ ಅದೇ ಥರ ಎಲ್ಲ. ಈಗ ಫೆಸ್ಟಿವಲ್ ಟೈಮ್ಗಳು ಬರ್ತಲ್ಲ, ಬಿಗ್ ಬಿಲಿಯನ್ ಡೇಸು ಅದು ಇದು ಆಫರ್ಗಳು ಕೊಡ್ತಾರಲ್ಲ, ಆಫರ್ಗಳು ಕೊಟ್ಟಂಥ ಟೈಮಲ್ಲಿ ಆರ್ಡರ್ಗಳು ಆಬ್ವಿಯಸ್ಲಿ ಜಾಸ್ತಿ ಇದ್ದೇ ಇರುತ್ತೆ. ಆವಾಗ ನಮಗೆ ಅಮೌಂಟು ಕೂಡ ಆವಾಗ ಜಾಸ್ತಿ ಬರುತ್ತೆ. ಬಟ್ ನಾರ್ಮಲ್ ರೆಗ್ಯುಲರ್ ಟೈಮಲ್ಲಿ ಸ್ವಲ್ಪ ಕಮ್ಮಿ. ಅಂದರೆ ನಾವು ಆರ್ಡ್ರ್ ಎಷ್ಟು ತೊಗೊಂಡೋಗ್ತೀವಿ, ಎಷ್ಟು ಡೆಲಿವರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಲೆಕ್ಕಕ್ಕೆ ಬರುತ್ತೆ. ಸೊ ದಿನಕ್ಕೊಂದು 50 ಆದರೂ ಮಾಡಲೇಬೇಕು. ಒಂದು 50 ಆದರೂ ಮಾಡಿದ್ರೆ ನಮಗೆ ಎಷ್ಟಾಗುತ್ತೆ ಅಂತ ಅಂದರೆ 150 ಅಂತಂದರೆ ಒಂದು 750 ರೂಪಾಯಿ ಆದರೂ ಆಗುತ್ತೆ. ಒಂದು 150 ರೂಪಾಯಿ ಪೆಟ್ರೋಲ್ ತಗೊಂಡ್ರೆ ಒಂದು 600 ರೂಪಾಯಿ ಅಂತ ನಮಗೆ ಒಂದು ಸೇವಿಂಗ್ ಆಗುತ್ತೆ. ಇನ್ನೊಂದು ನಿಮಗೆ ಟೈಮ್ ಉಳಿಯುತ್ತೆ. ಅಂದರೆ ಈಗ ತುಂಬ ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾಡಬೇಕು ಅಂತ ಇಲ್ಲ. ಬೆಳಗ್ಗೆ ಬೇಗ ಒಂದು 7 ಗಂಟೆಗೆ ಹೋಗ್ತೀನಿ ಅಂತಂದರೆ ಮಧ್ಯಾಹ್ನದಷ್ಟೊತ್ತಿಗೆಲ್ಲ ನಾವು ಮುಗಿಸ್ಕೊಬರ್ಬೋದು. 1 ಗಂಟೆ 2 ಗಂಟೆ ಒಳಗಡೆ ಎಲ್ಲ ಮುಗಿಸ್ಕೊಂಬರ್ಬೋದು. ಸೊ ನೀವು ಇಷ್ಟೇ ಟೈಮ್ ಇಷ್ಟೇ ಲಾಗಿನ್ ಆಗಬೇಕು ಅಂತಿಲ್ಲ. ಬಟ್ ಏನಪ್ಪ ಅಂತಂದರೆ ಆರ್ಡ್ರ್ ಕೊಟ್ಟಿರ್ತಾರಲ್ಲ ಅವನ್ನ ನಾವು ಫುಲ್ಲು ಡೆಲಿವರಿ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಕೊಡಬೇಕಾಗುತ್ತೆ, ತಲುಪಿಸ್ಬೇಕಾಗುತ್ತೆ. ಇಷ್ಟು ಆರ್ಡರ್ ಎಲ್ಲ ಡೆಲಿವರಿ ಆಯ್ತು ಅಂತ ಹೇಳ್ಬಿಟ್ಟು ಅವರಿಗೆ ಲೆಕ್ಕ ಕೊಟ್ಬಿಟ್ಟು ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಬಂದಿರ್ತಲ್ಲ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡೋಗಿ ಅವ್ರಿಗೆ ಆಫೀಸಲ್ಲಿ ಇರ್ತಾರಲ್ಲ ಹಬ್ಬು ಅವ್ರಿಗೆ ಕೊಟ್ಬಿಟ್ಟು ನಾವು ಲೆಕ್ಕ ಕೊಡಬೇಕಾಗುತ್ತೆ. ಈಗ ನೋಡಿ, ಸ್ಯಾಲ್ರಿ ಬಗ್ಗೆ ತಿಳ್ಕೊಂಡಿದ್ದಾಯಿತು, ಲಾಗಿನಾಗ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಇನ್ನೊಂದೇನಪ್ಪ ಅಂತಂದರೆ ಇವಾಗ ರಿಸ್ಕು ಕೂಡ ಎಷ್ಟಿದೆ ಅಂತಂದರೆ ತುಂಬ ರಿಸ್ಕ್ ಇದೆ. ಈಗ ಪಾರ್ಸಲ್ ನಾವು ತೊಗೊಂಬರ್ತೀವಲ್ಲ, ಅಂದರೆ ಹಬ್ಗೆ ಹೋಗ್ತೀವಿ, ಹಬ್ಬಲ್ಲೆಲ್ಲ ಸ್ಕ್ಯಾನ್ ಮಾಡಿ ನಾವು ನಮ್ಮ ಬ್ಯಾಗೊಳಿಗೆ ಹಾಕೊಂಡು ತೊಗೊಂಬರ್ಬೇಕಾಗುತ್ತೆ. ಅಂದರೆ ಎಷ್ಟೊಂದು ಆರ್ಡರ್ ಇರ್ತವೆ. ಈಗ ಒಂದು 50 ಆರ್ಡ್ರ್ ಅಂತ ಅಂದ್ಕೊಡಿ, 50 ಆರ್ಡ್ರ್ ಜವಾಬ್ದಾರಿ ಫುಲ್ಲು ನಮ್ಮ ಮೇಲೆ ಇರುತ್ತೆ. ಸಿಕ್ಕಾಪಟ್ಟೆ ರಿಸ್ಕ್ ಇದು. ಒಂದು ಪ್ಯಾಕೇಜ್ ಕೂಡ ನೀವು ಎಲ್ಲೂ ಮಿಸ್ ಮಾಡೋಂಗಿಲ್ಲ. ಎಲ್ಲೋ ಹಳ್ಳ ದಿಣ್ಣೆಲ್ಲಿ ಎಗ್ರಿಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಒಂದು ಬಿದ್ದೋಯ್ತು ಅಂತಂದರೆ ಅದು ಕೂಡ ನಮ್ಮ ಮೇಲೆ ಬರೋದು. ಸೊ ಫುಲ್ಲು ಕೇರ್ಫುಲ್ ಆಗಿರಬೇಕು. ಆರ್ಡರ್ ಏನಾದ್ರು ಹಬ್ಬಿಂದ ಆಚೆ ಬಂತು ಅಂತಂದರೆ ಫುಲ್ಲು ಜವಾಬ್ದಾರಿ ನಮ್ಮದೇ ಆಗಿರುತ್ತೆ.
ತಿರ್ಗಾ ಅದ್ಯಾರು ಕಸ್ಟಮರ್ ಏನೋ ತಗೊಳ್ಳ ಅಂದರೆ ತಿರ್ಗಾ ಮತ್ತೆ ತಗೊಂಡು ವಾಪಸ್ ಕೊಡಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ಮಿಸ್ ಆಗಿ ಒಂದು ಆರ್ಡರ್ ನಾವು ಕಳ್ಕೊಂಡ್ರು ಕೂಡ ಸೊ ಆರ್ಡ್ರ್ ಪ್ಯಾಕೇಜ್ ಎಷ್ಟನ್ನಾಗಿರಲಿ, ಈಗ ಒಂದು ಮೊಬೈಲ್ ಅಂತ ಅಂದ್ಕೊಳ್ಳಿ, 25,000 ರೂಪಾಯಿ ಮೊಬೈಲ್ ಏನಾದ್ರು ಒಂದು ಮಿಸ್ ಆಯಿತು ಅಂತಂದ್ರೂ 25,000 ರೂಪಾಯಿ ಫುಲ್ಲು ನಾವೇ ಕೊಟ್ಕೊಡ್ಬೇಕಾಗುತ್ತೆ. ಸೊ ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಆರ್ಡರ್ ಜವಾಬ್ದಾರಿ ಫುಲ್ಲು ನಮ್ಮ ಮೇಲೇ ಇರುತ್ತೆ. ಸ್ಯಾರಿ ಯಾವತ್ತು ಕೊಡ್ತಾರೆ, ತಿಂಗಳ ಲೆಕ್ಕದಲ್ಲಿ ಕೊಡ್ತಾರಾ, ವಾರದ ಲೆಕ್ಕದಲ್ಲಿ ಕೊಡ್ತಾರಾ ಅನ್ನೋದು ಕೂಡ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಸ್ಯಾರಿ ಯಾವ ಥರ ಕೊಡ್ತಾರೆ ಅಂತ ಅಂದರೆ 10 ದಿವಸಕ್ಕೆ ಒಂದು ಸಲ ನಮಗೆ ಪೇಮೆಂಟ್ ಆಗುತ್ತೆ. ಈಗ ತಿಂಗಳಿಗೆ ನಮಗೆ 3 ಸಲ ಪೇಮೆಂಟ್ ಆಗುತ್ತೆ, ಅಂದರೆ 10 ದಿವಸಕ್ಕೊಂದೊಂದು ಸಲ ನಮಗೆ ಪೇಮೆಂಟ್ ಕೊಡ್ತಾರೆ. ಸ್ನೇಹಿತರೆ, ಸ್ಯಾಲ್ರಿ ಎಲ್ಲರಿಗೂ ಕೂಡ ಒಂದೇ ಥರ ಇಲ್ಲ. ಈಗ ಒಬ್ರಿಗೆ 15 ರೂಪಾಯಿ ಇದ್ದರೆ ಒಬ್ರಿಗೆ 16 ರೂಪಾಯಿ, ಒಬ್ರಿಗೆ 20 ರೂಪಾಯಿ, ಒಬ್ರಿಗೆ 18 ರೂಪಾಯಿ, ಈ ಥರ ಇರುತ್ತೆ. ಏನಕ್ಕಪ್ಪ ಅಂತ ಅಂದರೆ ಅದು ಸೀನಿಯಾರಿಟಿ ಮೇಲೆ ಕೊಡ್ತಾ ಹೋಗ್ತಾರೆ. ಅಂದರೆ ಈಗ 1 ವರ್ಷ 2 ವರ್ಷ ಕೆಲಸ ಮಾಡೋರಿಗೆ ಪ್ರೈಸು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ತಾ ಇರ್ತಾರೆ. ಅಂದರೆ 1 ವರ್ಷ 2 ವರ್ಷ ಕೆಲಸ ಮಾಡೋರಿಗೆ 2 ರೂಪಾಯಿ 3 ರೂಪಾಯಿ ಒಂಥರ ಈ ಥರ ಜಾಸ್ತಿ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ತುಂಬ ವರ್ಷದಿಂದ ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರಿಗೆಲ್ಲ ಸ್ವಲ್ಪ ಪ್ರೈಸು ಜಾಸ್ತಿ ಇರುತ್ತೆ. ಬಟ್ ನಾವೇನಾದ್ರು ಸ್ಟಾರ್ಟಿಂಗ್ ಹೋಗ್ತೀವಿ ಅಂತಂದ್ರೆ ಇವಾಗ ಜಾಯ್ನ್ ಆಗ್ತೀವಿ ಅಂತಂದರೆ 15 ರುಪೀಸ್ ಇದೆ. ಸೀನಿಯರ್ಸ್ಗಳಿಗೆಲ್ಲ ಜಾಸ್ತಿ ಇರುತ್ತೆ. ಅದೇ ಕನ್ಫ್ಯೂಸ್ ಆಗುತ್ತೆ. ಹೋದ್ಮೇಲೆ ನೀವು ಕೇಳ್ತೀರಾ ನಿಮಗೆ ಎಷ್ಟು, ನಮಗೆ ಯಾಕೆ ಎಷ್ಟು ಕಮ್ಮಿ ಕೊಡ್ತಾ ಇದ್ದಾರೆ ಅಂತ ಕೇಳ್ತೀರಾ. ಅದಕ್ಕೋಸ್ಕರ ಸೀನಿಯರ್ಸ್ಗೆ ಸ್ವಲ್ಪ ಅಮೌಂಟು ಜಾಸ್ತಿ ಕೊಡ್ತಾನೆ. ಈಗ ನಾವು ಸ್ಟಾರ್ಟಿಂಗಲ್ಲಿ ಏನಾದ್ರು ಜಾಯ್ನ್ ಆಯ್ತೀವಿ ಅಂತಂದರೆ 15 ರೂಪಾಯಿ ಕೊಡೋದು. ಬಟ್ ಅದು ವೇರಿ ಆಗ್ತಾ ಇರುತ್ತೆ. ಒಂದೊಂದು ಸಲ 12 ರೂಪಾಯಿ 13 ರೂಪಾಯಿ ಈ ಥರ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಫ್ಲಿಪ್ಕಾರ್ಟ್ ಅಂದರೆ ಇಷ್ಟೇ, ಇದೇ ಥರನೇ ಕೆಲಸ ಮಾಡಬೇಕಾಗಿರುತ್ತೆ ನೀವು. ಸೊ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.